ಯಾಕೋ ಈಗ ಬಗಳು. ಸೊ ಯಾರೆಲ್ಲ ಇನ್ನ ನನ್ನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಸೋನು ಗೌಡ ಹುಡುಗಿನ ದತ್ತು ತಗೊಂಡಾಗ ಜನ ಎಲ್ಲ ಏನು ಅನ್ಕೊಂಡಿದ್ರಪ್ಪ ಅಂದ್ರೆ ಕರ್ನಾಟಕದ ನೆಕ್ಸ್ಟ್ ಸನ್ನಿ ಲಿಯೋನ್ ಅನ್ಕೊಂಡಿದ್ರು. ಆದರೆ ರಿಯಾಲಿಟಿ ಏನಪ್ಪ ಅಂದ್ರೆ ಸೋನು ಗೌಡ ನೆಕ್ಸ್ಟ್ ಲೆವೆಲ್ ಪಬ್ಲಿಸಿಟಿಗೋಸ್ಕರ ಈ ಥರ ಕೆಲಸ ಮಾಡ್ತಿದ್ದಾಳಂತೆ ಯಾರಿಗೂ ಗೊತ್ತಿರಲಿಲ್ಲ. ನೋ ಕಾಮೆಂಟ್ಸ್. ಇಲ್ಲ ಅಲ್ಲ ಗುರು, ವ್ಯೂಸ್ಗೋಸ್ಕರ ಪಬ್ಲಿಸಿಟಿಗೋಸ್ಕರ ಏನು ಬೇಕಾದ್ರೂ ಮಾಡ್ತಾಳೆ ಅನ್ನೋದಕ್ಕೆ ಮತ್ತೊಂದು ಘಟನೆ ಜೊತೆಗೆ ಗಲಾಟೆನೇ ಎದುರಿಸ್ಬಿಟ್ಲಲ್ಲ ಗುರು. ವೈ ಐ ಡೋಂಟ್ ಅಂಡರ್ಸ್ಟ್ಯಾಂಡ್. ಸೊ ನಾಯಿ ಅಸ್ತಿತ್ತು ಅನ್ನ ಅಳಿಸಿತ್ತು ಅನ್ನೋ ಗಾದೆಗೆ ಇದೊಂದು ಬೆಸ್ಟ್ ಎಕ್ಸಾಂಪಲ್ ಆಯ್ತು ನೋಡಿ. ಸೋನು ಗೌಡ ವಿಡಿಯೋ ಮಾಡೋಕ್ಕೆ ಏನು ಕಂಟೆಂಟೇ ಇಲ್ಲ ಅಂತಂದು ಆ ಹುಡುಗಿನ ದತ್ತು ತಗೊಂಡಿನಿ ಅಂತ ಆ ಹುಡುಗಿ ಜೊತೆ ವಿಡಿಯೋ ಮಾಡಿಬಿಟ್ಟು ಇವಾಗ ಫ್ರೀಯಾಗಿ ಪಬ್ಲಿಸಿಟಿ ತಗೊಂತಿದ್ದಾಳೆ. ಮೀಟರ್ ಬೇಕು, ಮೀಟರ್. ಸೋನು ಗೌಡ ಒಂದು ವಿಡಿಯೋದಲ್ಲಿ ಹೇಳಿದ್ದಾಳೆ, ಟ್ರೋಲರ್ಸು ವ್ಯೂಸ್ಗೋಸ್ಕರ ನನ್ನ ರೋಸ್ಟ್ ಮಾಡ್ತಾರೆ, ಟ್ರೋಲ್ ಮಾಡ್ತಾರೆ ಅಂತಂದು ಹೇಳಿದ್ದಾಳೆ. ಬಟ್ ಅವಳಿಗೆ ಹೆಂಗೆ ಗೊತ್ತು ಟ್ರೋಲ್ ಮಾಡಿದಾಗ ಅವಳು ವ್ಯೂಸ್ ಜಾಸ್ತಿ ಆಗಿರೋದು ಅಂತ. ಬಿಕಾಸ್ ನಮ್ಮ ಒಳ್ಳೆತನ ನಮ್ಮನ್ನ ಏನು ಅಂತ ನಮ್ಮನ್ನ ತೋರಿಸುತ್ತೆ. ಸೊ ಅದಕ್ಕೆಲ್ಲ ಟೈಮ್ ಬರುತ್ತೆ. ಸೊ ವೆಯ್ಟ್ ಮಾಡ್ಬೇಕಷ್ಟೇ. ಅಯ್ಯೋ ಅಕ್ಕ, ಆಲ್ರೆಡಿ ನಿಮ್ಮ ಒಳ್ಳೆತನ ನಾವು ಹತ್ರದಿಂದನೇ ನೋಡಾಗಿದ್ದೆ, ಬೇರೆ ಏನಾರ ಇದ್ರೆ ಹೇಳು. ನನ್ ದೇವಸ್ಥಾನದಿಂದ ಬಂದಿದ್ದೀನಿ, ನಂಗೆ ಬ್ಯಾಡ್ ವರ್ಡ್ಸ್ ಯೂಸ್ ಮಾಡಿ ನಿನ್ನಂತ ಚಪ್ಪರ್ ನನ್ ಮಗ ಆಗಿರೋದಕ್ಕೆ ನೀನ್ ಈ ತರ ಟ್ರಾಲ್ಸ್ ಮಾಡಿ ವ್ಯೂಸ್ ರೋಸ್ಟ್ ಮಾಡಿ ಲೈಕ್ಸ್ ವ್ಯೂಸ್ ತಗೊಂತಿದ್ಯಾ. ಇದಕ್ಕೆ ನೋಡು ಭ್ರಮೆ ಅನ್ನೋದು. ನೀನ್ ಯಾವತ್ತೂ ಆ ಥರ ತಿಳ್ಕೊಬೇಡ. ನಿನ್ನಿಂದ ಟ್ರೋಲರ್ಸ್ ಯಾರು ಬೆಳೀತಿಲ್ಲ, ಟ್ರೋಲರ್ಸ್ ಇಂದ ನೀನ್ ಬೆಳೆದಿರೋದು, ಅದನ್ನ ತಿಳ್ಕೊಂಬದ್ಲು. ದೇವ್ರು ನಿಂಗೆ ಒಳ್ಳೇದ್ ಮಾಡ್ತದ, ನಿನ್ ಜನ್ಮಕ್ಕೆ ಹೋಗೋ. ಈಗ ನನ್ನ ಬಗ್ಗೆ ನೆಗೆಟಿವ್ ಆಗಿ ಟ್ರೋಲ್ ಮಾಡಿದ್ದಾನಲ್ಲ, ಅವನ ಮೇಲೆ ನಾನು ಕಂಪ್ಲೇಂಟ್ ಕೊಡ್ತೀನಿ ಗೈಸ್. ಬಿಕಾಸ್ ಲೀಗಲಿ ಅವಳು ತಗೊಂಡಿಲ್ಲ, ಒಂದು ಬಡ ಮಕ್ಳನ್ನ ಯೂಸ್ ಮಾಡ್ಕೊಂಡು ದುಡ್ಡು ಮಾಡ್ತಿದ್ದಾಳೆ ಅಂತ ಹೇಳಿದ್ನಿ. ಕಂಪ್ಲೇಂಟ್ ಇರ್ಲಿ, ಈಗ ಸಿಕ್ಕಾಕೊಂಡಿರೋ ಸಮಸ್ಯೆಯಿಂದ ಹೊರಗೆ ಹೇಗ್ ಬರೋದು ಅಂತ ತಿಳ್ಕೊಂಬದ್ಲು. ಆಗ್ಬೋದು, ಆಗ್ಬಾರ್ದು ಅಂತ ಏನಾದ್ರು ರೂಲ್ ಇದೆಯಾ? ಏನ್ ಬಿಡಾಕ, ಒಳಗೆ ಹೆಂಗ್ ಹೋಗ್ಬೇಕಂತ ಪ್ಲಾನ್ ಮಾಡಿರಲ್ವ, ಹೊರಗೆ ಹೆಂಗ್ ಬರ್ಬೇಕಂತ ಪ್ಲಾನ್ ಮಾಡಿರಲ್ವಾ. ನಾನು ಇವಳಿಗೆ ಗೋಲ್ಡ್ ಚೈನ್ ಕೊಡ್ಸಿದೀನಿ, ಅವಳನ್ನ ಕೇಳಿ ಅನ್ಸ್ತು. ಅವಳ ಮನೆಯವರಿಗೆ 10 ಲಕ್ಷ ಕೊಡ್ತೀನಿ ಅಂದೊಳಗೆ ಇದೆಲ್ಲ ಲೆಕ್ಕನೇ ಇಲ್ಲ ಬಿಡು ಗೋಲ್ಡ್ ಚೈನ್. ನೋಡಿ, ನಾನ್ ಗಾಡಿ ಇಲ್ಲಿ ಬಂದು ಇವಳ ಕಾರಲ್ಲಿ ಕರ್ಕೊ ಬಂದಿದ್ದೀನಿ. ಎಂತ ಮನ್ಸು, ದೊಡ್ಡ ಮನ್ಸು ಅದ ಅಕ್ಕ. ನಿನ್ ದೊಡ್ಡದು ಅಕ್ಕ, ಮನ್ಸು. ಯಾವ್ದ್ಯಾವ್ದೋ ಸಾಂಗ್ ಹಾಕೊಂಡು ನಂಗಂತೂ ಗೊತ್ತಿಲ್ಲ. ಗುಡ್. ಪಾನಿಪುರಿ ತಿಂತೀಯ, ಗೋಲ್ಗಪ್ಪ ತಿಂತೀಯ? ಅಂಡ್ ಗೈಸ್, ಬಿಫೋರ್ ವಿಡಿಯೋದಲ್ಲಿ ಹೊಡಿಬೇಡಿ, ಗದ್ರಬೇಡಿ, ಹದ್ ಮಾಡ್ಬೇಡಿ, ನಿಮ್ಗೆ ಯಾವ ರೈಟ್ಸ್ ಇಲ್ಲ ಅಂತ. ಗುರು, ನಾನು ಅವಳನ್ನ ಅಡಾಪ್ಟ್ ಮಾಡ್ಕೊಂತ ಇದೀನಲ್ಲ, ಆಲ್ರೆಡಿ ಮಾಡ್ಕೊಂಡಿದೀನಿ. ಹೊಡಿಯೋ ರೈಟ್ಸ್ ಇಲ್ಲ ಅಂತ ಯಾವನು ಹೇಳೋ, ನಿಮಗ್ ರೈಟ್ಸ್ ಇಲ್ಲ ನನಗೆ ಹೊಡಿಬೇಡಿ ಅಂತ. ಹೊಡಿತೀನಿ, ಯಾಕೆ ಅಂದ್ರೆ ನನಗೆ ಹೊಡಿಯೋದ್ ತಪ್ಪೇನೆ. ನಾನು ಸಾಫ್ಟ್ ಆಗಿ ಹೇಳ್ತೀನಿ ಸ್ಟಾರ್ಟಿಂಗ್ ಅಲ್ಲಿ, ನೋಡಿ ಈ ತರ ಸಾಫ್ಟ್ ಆಗಿ ಹೇಳ್ತೀನಿ. ಅವಳು ಕೇಳಿಲ್ಲ ಅಂತಂದ್ರೆ ಹಿಡ್ಕೊಂಡು ಕೆಚ್ಚುತ್ತೀನಿ. ಅಂದ್ರೆ ಬಿಸ್ಲಿಗೆ ಫುಲ್ ಕರ್ಕಿ ಆಗ್ಬಿಡಿದ್ಲು. ಓ, ನನ್ನಂಗೆ ಬೆಳಗಿದ್ದ. ಚಿಕನ್ ತರಕ್ಕೆ ಬರೆ, ಚಿಕನ್ ತರಕ್ಕೆ ಅಂತ ಹೋಗ್ತಾ ಇದೀವಿ. ಬರೆ ಚಿಕನ್ ತರ. ಇದ್ರಲ್ಲೇ ಗೊತ್ತಾಗತ್ ನೋಡ್ರಿ, ಆ ಹುಡುಗಿನ ವಿಡಿಯೋ ಮಾಡಕ್ಕೆ ಅಂತಾನೆ ಇಟ್ಕೊಂಡಿರೋದಂತ. ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತೇನ್ ಸ್ಪೆಷಲ್ ಗೊತ್ತಾ ವಿಡಿಯೋ ಅಲ್ಲಿ, ನಮ್ಮ ಕಿಯಾದ ಬರ್ತ್ಡೇ ಮಾಡ್ತಾ ಇದೀವಿ. ಸೊ ನೋಡಿ, ಮುಖ ಏನಾದ್ರು ಕಾಣಿಸ್ತೈತಾ ನೋಡಿ, ಜುಟ್ಟ ಹಾಕ್ಸ್ಕೊಡಲ್ಲ, ಚೆಂಗ್ಲು ನನ್ ಮಗ. ನೋಡಿ, ನಿನ್ ಮಗ ಅಲ್ಲ, ಅದಕ್ಕೆ ಅವನು ಕೂಡ ಚೆಂಗ್ಲ ಆಗ್ಯಾನ. ಅಂದಂಗೆ ಎಲ್ಲಿ ನಿನ್ ದೊಡ್ಡ ಮಗ ಕಾಣಿಸ್ತಿಲ್ಲ? ಇವನ್ ದೊಡ್ಡ ಮಗ, ಇವನು ಕರ್ಕೊಂಡು ಹೋಗ್ತಿದ್ವಿ. ಇದ್ರಿಗೆ ನೋಡಿ ನಾನು ಹೆಂಗ್ ಕಟ್ ಮಾಡಿದೀನಿ ಕೂದಲು. ಚಿನ್ನಪ್ಪ, ಇವಳು ಕಟ್ಟಿರೋ ಚಿನ್ನಪ್ಪ.
ಎಸ್ ನಾವು ಶಾಪ್ ಒಳಗಡೆ ಬಂದ್ವಿ. ಆಲ್ರೆಡಿ ತುಂಬ ಡಾಗ್ಸ್ ಎಂಟ್ರಿ ಮಾಡಿರೋದ್ರಿಂದ ಅಲ್ಲೆಲ್ಲ ಸುಸು ಮಾಡಿರುತ್ತೆ. ಅದೇ ಸ್ಮೆಲ್ಲಿಗೆ ನಮ್ಮ ಕಿಯಾ ಬ್ರಿಜ್ನು ಹಳೆ ಸುಸು ಮಾಡ್ಬೋರಿದ್ದಾರೆ ಗೊತ್ತಾ. ಸೊ ಇದೊಂದೇ ಕಡ್ಲ ಈ ಕಾಗದಕ್ಕೆ ಒಳ್ಳೆ ವಿಷಯ ಅಂತ ನೀನು ಹೇಳಿದ್ದು. ಇಷ್ಟಕ್ಕೆ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ನಿಮ್ಗೆ ಏನು ಅನ್ಸುತ್ತೆ ಅದನ್ನು ಕಮೆಂಟ್ ಮಾಡಿ. ಹಾಗೆ ಸಬ್ಸ್ಕ್ರೈಬ್ ಆಗೋದು ಮಾತ್ರ ಮರಿಬೇಡಿ. ಯಾರಿಗೆ ಬೇಕು ಮೇಡಮ್ ಡೆಮೋಕ್ರಸಿ? ಜನಗಳಿಗೆ ಬೇಕಾಗಿರೋದು ಖಾನ ಪೀನಾ ಮಕಾನ್. ಏನ್ ಸರ್? ಹೌದು ಸರ್.